ಈಗ FIR ಆದ ನಂತರ ಕೆಲವೆಲ್ಲ ರೇಡ್ ಮಾಡ್ತೀರಾ ಸರ್. ರೇಡ್ ಒಂದು ಮನೆಗೆ, ಒಬ್ಬ ಸರ್ಕಾರಿ ನೌಕರನ ಮನೆಗೆ ರೇಡ್ ಮಾಡ್ತೀರಿ. ಆ ಟೈಮೆಲ್ಲ ಹೆಂಗೆ ಸೆಲೆಕ್ಟ್ ಮಾಡ್ತೀರಿ? ಆಮೇಲೆ ನಿಮ್ಮ ಟೀಮ್ಗೆ ಇಂಥವ್ರ ಮೇಲೆ ರೇಡ್ ಮಾಡ್ತಿದ್ದೀವಿ ಅಂತ ಹೇಳಿರ್ತೀರಾ ಇಲ್ವಾ? ಆ ಆಪ್ರೇಷನ್ ಹೆಂಗಿರುತ್ತೆ ಸರ್? ನೀವು ಎಲಾಬ್ರೇಟ್ ಮಾಡಿ ಹೇಳ್ಬೋದಾ ಸರ್? ಹೆಂಗಿರುತ್ತೆ, ಹೆಂಗೆ ಪ್ಲಾನ್ ಮಾಡ್ತೀರಿ? ಸೊ ನೀವು ಕೇಳ್ತಾ ಇರೋದು ಸೆಕೆಂಡ್ ಟೈಪ್ ಆಫ್ ಇದು ಏನು ಅಕ್ರಮ ಆಸ್ತಿಗಳು ಅಂದರೆ, ಅದು ಕರೆಕ್ಟ್ ವರ್ಡಿಂಗ್ ಏನಂದರೆ ಡಿಸ್ಪ್ರಪೋರ್ಷನ್ ಅಸೆಟ್ಸ್ ಕಂಪೇರ್ಡ್ ಟು ದ ಲೀಗಲ್ ಸೋರ್ಸಸ್ ಆಫ್ ಇನ್ಕಮ್, ಅಂದರೆ ಆದಾಯಕ್ಕಿಂತ ಹೆಚ್ಚಿನ ಅಕ್ರಮ ಆಸ್ತಿಗಳು. ಸೊ ಇದೇನೆಂದರೆ, ಯಾರಾದರೂ ಆಫೀಸರ್ ಬಗ್ಗೆ ಕೆಲವು ಸಲ ಕಂಪ್ಲೇಂಟ್ಸ್ ಬರುತ್ತವೆ. ಅದು ಬೇರೆ ಅವ್ರ ಸಂಬಂಧಿಕರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಯಾರೊಬ್ಬರು ನೋಟಿಸ್ ಮಾಡ್ತಾ ಇರೋರು ಇಂಥ ಈ ಸರ್ಕಾರಿ ಅಧಿಕಾರಿ ಹತ್ತಿರ ಅಕ್ರಮ ಆಸ್ತಿಗಳಿವೆ ಅಂತ ನಮಗೊಂದು ಮಾಹಿತಿ ಬರುತ್ತೆ, ಅಥವಾ ನಮ್ಮ ಆಫೀಸರ್ಸು ನಮ್ಮ ಟೀಮ್ಸು ಕಲೆಕ್ಟ್ ಮಾಡ್ತವೆ. ಸೊ ಕಲೆಕ್ಟ್ ಆದ ನಂತರ ಏನಾಗುತ್ತಂದರೆ, ಅದು ಒಬ್ಬರ ಕೈಯಲ್ಲಿರಲ್ಲ. ಅಂದರೆ ಇವಾಗ ನಾನು SP ಇದ್ದರೆ ನಮ್ಮ ಕೈಯಲ್ಲಿ ನಾನು ಯಾರ ಮೇಲೆ ಮಾಡಬೇಕಂತಿರಲ್ಲ. ಸೊ ಅದೇನೆಂದರೆ, ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕ್ಯಾಲ್ಕುಲೇಷನ್ ಮಾಡ್ತೀವಿ ನಾವು, ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಅದು ನಮ್ಮ ADG ಸರ್ ಹತ್ತಿರ ಹೋಗಿ ಅದೊಂದು ಇನ್ನೊಬ್ಬ ಆಫೀಸರಿಂದ ವೆರಿಫಿಕೇಷನ್ ಮಾಡ್ತೀವಿ ನಾವು. ವೆರಿಫಿಕೇಷನ್ ಮಾಡಿ, ಅಂದರೆ ಇಬ್ಬರು ಇಂಡಿಪೆಂಡೆಂಟ್ ಆಫೀಸರ್, ಈ ಇಬ್ಬರಿಗೆ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗಲ್ಲ, ರೇಡ್ ಆಗುವವರೆಗೆ ಯಾರಿಗೂ ಗೊತ್ತಾಗಲ್ಲ. ಸೊ ಈ ಇಬ್ಬರು ಆಫೀಸರ್ಸ್ಗೆ ಮತ್ತು SP, IG, ADG ಈ 5 ಜನರಿಗೆ ಮಾತ್ರ ಗೊತ್ತಾಗತ್ತೆ ಯಾರ ಮೇಲೆ ಮಾಡ್ತಾಯಿದ್ದೀವಿ ಅಂತ. ಸೊ ಇದಾದಮೇಲೆ ಏನು ಆ ಕ್ಯಾಲ್ಕುಲೇಷನಲ್ಲಿ ಖಂಡಿತ ಅವರಿಗೆ ಡಿಸ್ಪ್ರಪೋರ್ಷನ್ ಅಸೆಟ್ಸ್ ಇವೆ ಅಂತ ನಮಗೆ ಆಗಿದ್ದರೆ ನಾವು ರೇಡ್ ಕಂಪ್ಲೇಂಟ್ ಗೊತ್ತಿರುತ್ತಾ? ಇಂಥ ದಿನ ಹಿಂಗೆ ಆಗ್ತಿದೆ, ಕಂಪ್ಲೇಂಟ್ ಅವ್ರಿಗೂ ಗೊತ್ತಾಗಲ್ಲ. ನಾನು ಹೇಳೋದು ಸರ್, ಇದರಲ್ಲಿ ಕಂಪ್ಲೇಂಟ್ ಇರಲ್ಲ. ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಅದು ಕಂಪ್ಲೇಂಟ್ ತಗೋಬೇಕಾ ಇಲ್ಲದ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ.